ಕೆಆರ್ಪೇಟೆ ತಾಲೂಕಿನ ಬೆಳ್ತಹಳ್ಳಿ ಪಂಚಭೂತೇಶ್ವರ ಮಠದಲ್ಲಿ ಗುರುಪೌರ್ಣಿಮೆ ಸಂಭ್ರಮ. ಧರ್ಮರತ್ನಾಕರ ಡಾಕ್ಟರ್ ಮಾದೇಶ್ ಗುರೂಜಿ ಅವರಿಗೆ ಹೃದಯಸ್ಪರ್ಶಿ ಅಭಿನಂದನೆ. ಅಜ್ಞಾನದ ಅಂಧಕಾರವನ್ನು ಹೊಡೆದೋಡಿಸಿ ಜ್ಞಾನದ ಬೆಳಕನ್ನು ತುಂಬುವವನೇ ನಿಜವಾದ ಗುರುವಾಗಿದ್ದು, ಸಮಾಜದಲ್ಲಿ ವಾಸಿಸುವ ಎಲ್ಲಾ ಜನರ ಕ್ಷೇಮವನ್ನು ಬಯಸುವ ಗುರುವಿನ ಕೃಪೆಗೆ ಪಾತ್ರರಾಗಿ ಧರ್ಮದ ಮಾರ್ಗದಲ್ಲಿ ಸಾಗಿ ಗುರಿ ಮುಟ್ಟಬೇಕೆಂದು ದೇವರೂರಿನ ಮಾನವ ಧರ್ಮ ಪೀಠಾಧಿಪತಿಗಳಾದಂತಹ ಸನಾತನ ಧರ್ಮ ರತ್ನಾಕರ ಡಾಕ್ಟರ್ ಮಾದೇಶ್ ಗುರೂಜಿ ಕರೆ ನೀಡಿದರು. ಕೃಷ್ಣರಾಜಪೇಟೆ ತಾಲೂಕಿನ ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರ ಪೀಠಾಧಿಪತಿ ರುದ್ರಮುನಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಗುರುಪೌರ್ಣಿಮೆ ಅಂಗವಾಗಿ ಆಯೋಜಿಸಿದ್ದ ಸತ್ಸಂಗ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸಮಾಜಮುಖಿಯಾಗಿ ಆಲೋಚಿಸಿ ಸಮಾಜದ ಒಳಿತನ್ನು ಬಯಸುವ ಜನರ ಸಂಖ್ಯೆ ಕಡಿಮೆಯಾಗುತ್ತಿರುವ ಇಂದಿನ ದಿನಗಳಲ್ಲಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಗುರುವಿನ ಮಾರ್ಗದರ್ಶನ ಅಗತ್ಯವಾಗಿ ಬೇಕಾಗಿದೆ. ಸಕಲರಿಗೂ ಕ್ಷೇಮವನ್ನೇ ಬಯಸುವ ಗುರುವು ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸುವ ಜೊತೆಗೆ ದುಶ್ಚಟಗಳಿಂದ ಮುಕ್ತವಾದ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಮಾರ್ಗದರ್ಶನ ನೀಡಿ ಮುನ್ನಡೆಸುತ್ತಿರುವ ಗುರುವಿನ ಕೃಪೆಯು ವಿದ್ಯಾರ್ಥಿಗಳು ಹಾಗೂ ಯುವಜನರಿಗೆ ಅಗತ್ಯವಾಗಿ ಬೇಕಿದೆ ಎಂದು ತಿಳಿಸಿದರು. ಒಳ್ಳೆ ವಿದ್ಯೆ ಕೊಡಿ, ಜ್ಞಾನ ಕೊಡಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ದಾರಿಯಲ್ಲಿ ನಡೆಸುವಂತ ಪ್ರಯತ್ನ ಪಡಿ. ತಾಯಿ ತಂದೆಯಾದವರು ದಯವಿಟ್ಟು ಹೇಳ್ತೀನಿ, ಮುಂದೆ ನಿಮ್ಮ ಮಕ್ಕಳು ದುಸ್ಥಿತಿ ಹತ್ರ ಸಿಗಬಾರ್ದು, ಕೆಟ್ಟ ಕೂಗು ಬಿಡಬಾರ್ದು, ನಿಮ್ಮ ಮಕ್ಕಳ ಮೈಗೆ ಕೆಸರಂಟಬಾರ್ದು ಅನ್ನೋದಿದ್ದೇ ನೀವು ಇವತ್ತೇ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ, ಸಂಸ್ಕಾರ ಕೊಡಿ. ದೇವಾಲಯಗಳಿಗೆ ಬಂದು ದೇವತೆ ಪೂಜೆ ಮಾಡೋದಷ್ಟೇ ಅಲ್ಲ, ಅಲ್ಲಿ ಬಂದು ಸಂಸ್ಕಾರವನ್ನು ತಿಳ್ಕೊಳ್ಳಿ ಗುರುವಿನಿಂದ. ಅಲ್ಲಿ ಬಂದು ಅಲ್ಲಿನ ವಾತಾವರಣದಲ್ಲಿ ನಿಂತು ಅಲ್ಲಿನ ಸಂಸ್ಕೃತಿಯನ್ನ, ಅಲ್ಲಿನ ಆಚಾರ ವಿಚಾರಗಳನ್ನ, ಆ ದೇವಾಲಯದ ಸನಾತನ ಶಕ್ತಿಯನ್ನ ನೀವು ಸ್ವೀಕರಿಸಿ ಸಂತೋಷ ಪಡಿ. ದಯವಿಟ್ಟು ಹೇಳ್ತೀನಿ, ಮಕ್ಕಳಿಗೆ ಶಿಕ್ಷಣ ಕೊಡಿ. ಬೋಧಂ ಬೋಧತೀಯ ಪ್ರಮಾಣ್ಯೇ ಬೋಧೆ ನಿಜಾಯಿ ಮಾಕೃತಾಗಿ. ಬೋಧನೆಯೇ ಬಹಳ ಶ್ರೇಷ್ಠವಾಗಿದೆ. ಕಾರ್ಯಕ್ರಮದಲ್ಲಿ ಬೆಡದಹಳ್ಳಿ ಪಂಚಭೂತೇಶ್ವರ ಮಠ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂತಹ ಕಾಂತರಾಜು, ಖಜಾಂಚಿ ಮಹೇಶ್, ಪತ್ರಕರ್ತರಾದ ಗಾಡುಮೆಣಸ ಚಂದ್ರು, ಕಿಕ್ಕೇರಿ ರಾಜು, ಸಿದ್ದಾಪುರ ಉಮೇಶ್, ಶಾರಹಳ್ಳಿ ಗೋವಿಂದರಾಜು ಸೇರಿದಂತೆ ಇತರರು ಹಾಜರಿದ್ದರು. ಶಂಭು ಕಿಕ್ಕೇರಿ, ಚಾಮುಂಡಿ ನ್ಯೂಸ್, ಕೃಷ್ಣರಾಜಪೇಟೆ.